everyone, welcome back to Raga Learnings. ಡೈಸ್ದು ಪಾರ್ಟ್ 1 ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೆ. ಪಾರ್ಟ್ 2 ಮಾಡಿಲ್ಲ, ತುಂಬ ಡಿಲೇ ಆಯಿತು. ಸೊ ಇವತ್ತು ಪಾರ್ಟ್ 2 ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ವಿತ್ ದ ಕ್ವೆಶನ್. ಇಲ್ಲಿ ನೋಡಿ ಕ್ವೆಶನು, ವಿಚ್ ಈಸ್ ದ ನಂಬರ್ ಅಪೋಸಿಟ್ ಟು ಪ್ಲೇನ್ 3 ಅಂತ ಇದೆ. 3ಗೆ ಅಪೋಸಿಟ್ ಯಾವುದು ಅಂತ ಇದೆ. ಸೊ ಆಬ್ವಿಯಸ್ಲಿ ಇದು ತುಂಬ ಸಿಂಪಲ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮಗೆ ಗೊತ್ತು, ಇಲ್ಲಿ ನೋಡಿ ಪ್ಲೇನ್ 3 ಅಂದರೆ 6161 ಅಂದರೆ ಕಾಮನ್ ಇದೆ 2 ಡಿಜಿಟು. ನಾವು ಯಾವಾಗಲೂ 2 ಡಿಜಿಟ್ ಕಾಮನ್ ಇದ್ದಾಗ ಏನು ಮಾಡ್ತೀವಿ, ಕಾಮನ್ ಇರೋದನ್ನ ಸ್ಟ್ರೈಕ್ ಔಟ್ ಮಾಡ್ತೀವಿ. ಸೊ 3ಗೆ ಅಪೋಸಿಟ್ ಯಾವುದು? 4. ಆಪ್ಷನ್ ಡಿ ಆನ್ಸರ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋಣ, ವಿಚ್ ನಂಬರ್ ಈಸ್ ಆಪೋಸಿಟ್ ಟು ಪ್ಲೇನ್ ಆಫ್ 3 ಅಂತಿದೆ. ಪ್ಲೇನ್ ಆಫ್ 3ಗೆ ಆಪೋಸಿಟ್ ಯಾವುದು ಅಂತ ಇದೆ. ಸೊ ಪ್ಲೇನ್ ಆಫ್ 3ಗೆ ಆಪೋಸಿಟ್ ಇಲ್ಲಿ ನೋಡಿ, ಈ ಥರ 4 ಡೈಸು 3 ಡೈಸು ಎಷ್ಟಿದ್ರು ನಿಮ್ಮ ಚಾಯ್ಸ್, ಅದು ಯಾವ ಡೈ ಚೂಸ್ ಮಾಡಬೇಕು ಅನ್ನೋದು. ಯಾವುದಾದ್ರೂ 2 ಡೈ ನಿಮ್ಮ ಚಾಯ್ಸ್ದು 2 ಡೈ ಚೂಸ್ ಮಾಡಬೇಕು. ಸೊ ಇವಾಗ ನಾನು ನೋಡಿ ಇದು ಫಸ್ಟ್ ಡೈ ಮತ್ತು 4 ಡೈ ಚೂಸ್ ಮಾಡ್ತೀನಿ. ಇಲ್ಲಿ ನೋಡಿ 3 ಜೊತೆ 6 4 ಇದೆ, ಇಲ್ಲಿ 2 ಜೊತೆ 6 4 ಇದೆ. 6 4 6 4 ಕಾಮನ್ ಇದೆ. ಆಲ್ಮೋಸ್ಟ್ ಯಾವಾಗಲೂ ನೀವು ಕಾಮನ್ ಇರೋ ಅಂಥದ್ದನ್ನೇ ಟ್ರೈ ಮಾಡಿ, ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಚೂಸ್ ಮಾಡಿ. ಸೊ 6 4 6 4 ಕಾಮನ್ ಇರೋದ್ರಿಂದ ಇದನ್ನು ಸ್ಟ್ರೈಕ್ ಔಟ್ ಮಾಡಿ. 3ಗೆ ಆಪೋಸಿಟ್ ಯಾವುದಾಗುತ್ತೆ? ಮಿಕ್ಕಿದ ರಿಮೈನಿಂಗ್ 3ಗೆ ಆಪೋಸಿಟ್ ಟು ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಈಗ ವಿಚ್ ನಂಬರ್ ಈಸ್ ಆಪೋಸಿಟ್ ಟು ಪ್ಲೇನ್ ಆಫ್ 4. 4ಗೆ ಆಪೋಸಿಟ್ ಯಾವುದು ಅಂತ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಯಾವುದು ಕಾಮನ್ ಅಂತೂ ಕಾಣ್ತಾ ಇಲ್ಲ. ಇಲ್ಲಿ 6 4 6 4 ಕಾಮನ್ ಇದೆ, ಬಟ್ ಇದು 5 ಅಪೋಸಿಟ್ 1 ಅಂತ ಸಿಗುತ್ತೆ. ನಮಗೆ ಆನ್ಸರ್ ಅದು ಬೇಡ. ಸೊ ಅದಕ್ಕೆ ನಾವು ಯಾವತ್ತು ನಮಗೆ ಆನ್ಸರ್ ಯಾವ್ದು ಬೇಕು ಅದಿದೆನಾ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಅದಿಲ್ಲ, ಸೊ ಅದಕ್ಕೆ ನಾವು ಇದನ್ನು ಮಾಡಬಾರ್ದು. ಇನ್ನೊಂದು ಮಾಡ್ಬೋದು ನಾವು, ಇಲ್ಲಿ ಯಾವುದು ಕಾಮನ್ ಇಲ್ಲ. ಸೊ ಈಗ ನಾನ್ ಕಾಮನ್ ರೂಲ್ ಅಪ್ಲೈ ಮಾಡ್ಬೋದು. ನಾನ್ ಕಾಮನ್ ರೂಲ್. ಸೊ ಇಲ್ಲೇನಪ್ಪ ಅಂದರೆ, ಈಗ 4 ಇಲ್ಲಿದೆ, 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 ಇಲ್ಲೂ ಇದೆ. ಸೊ ಈಗ 4ನ ಬರ್ಕೊಳ್ಳಿ. 4ಗೆ ಇದೆಲ್ಲ ಅಡ್ಜಸೆಂಟ್ ಫೇಸ್, ಅವ್ರು ಏನೇನು ಕೊಟ್ಟಿದ್ದಾರೋ ಅದೆಲ್ಲ ಅಡ್ಜಸೆಂಟ್ ಫೇಸ್ ಅಲ್ವಾ. ಸೊ ಈಗ ಯಾವ್ಯಾವ ನಂಬರ್ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ. 5 ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ ಅಲ್ವಾ. ಇಷ್ಟು ಫೇಸ್ನ ಅವ್ರು ಅಡ್ಜಸೆಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. 1 ಇದೆ, 2 ಇದೆ, 3 ಮಾತ್ರ ಇಲ್ಲ. ಸೊ 4ಗೆ ಆಪೋಸಿಟ್ ಯಾವುದು? 3. ಇದು ನಾನ್ ಕಾಮನ್ ಆಗಿದ್ದಾಗ ಅಪ್ಲೈ ಮಾಡೋವಂಥ ರೂಲು. ಸೊ 4ಗೆ ಇರೋವಂಥ ಅಡ್ಜಸೆಂಟ್ ನಂಬರ್ಗಳು ಯಾವುದು ಅಂತ ಬರ್ಕೋಬೇಕು. ಯಾವ ನಂಬರ್ ಇಲ್ವೋ ಅದೇ ಅದ್ರದ್ದು ಅಪೋಸಿಟ್ ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಸಿಂಬಲ್ ವಿಲ್ ಬಿ ಆನ್ ದ ಫೇಸ್ ಆಪೋಸಿಟ್ ಟು ದ ಫೇಸ್ ವಿತ್ ಸಿಂಬಲ್ ಸ್ಟಾರ್. ಸಿಂಬಲ್ ಸ್ಟಾರಿಗೆ ಆಪೋಸಿಟ್ ಆಗಿರೋವಂಥ ಫೇಸ್ ಯಾವುದು ಅಂತ ಇದೆ. ಸೊ ನೀವಿಲ್ಲಿ ಡೈಸ್ 3 ಮತ್ತು 4 ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಸ್ಟಾರ್ ಜೊತೆಗೆ ಡಾಲರ್ ಮತ್ತು ಪ್ಲಸ್ ಇದೆ, ಇಲ್ಲಿ ಡಾಲರ್ ಮತ್ತು ಪ್ಲಸ್ ಇದೆ. ಸೊ ಇದೆರಡನ್ನು ಸ್ಟ್ರೈಕ್ ಔಟ್ ಮಾಡಿ, ಅವಾಗ ನಿಮಗೆ ಸ್ಟಾರ್ ಜೊತೆಗೆ ಆಪೋಸಿಟ್ ಯಾವ್ದು ಬರುತ್ತೆ? 8 ಬರುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈಗ ಇದು ನೋಡಿ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋವಂಥ ಕ್ವೆಶನ್ಸ್ ಅನಿಸ್ಬೋದು ನಿಮಗೆ. ಸೊ ಇವಾಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಆಲ್ಮೋಸ್ಟ್ ಸೆಂಟ್ರಲ್ ಲೆವೆಲಲ್ಲೆಲ್ಲ ಇದೇ ಥರ ಕ್ವೆಶನ್ಸ್ ಬರೋದು ಚಾನ್ಸಸ್ ಇದೆ. ಸೊ ಫಸ್ಟ್ ಕ್ವೆಶನ್ ಓದ್ತೀನಿ. ದ ಫಿಗರ್ ಗಿವನ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ ಈಸ್ ಫೋಲ್ಡೆಡ್ ಟು ಫಾರ್ಮ್ ಅ ಬಾಕ್ಸ್. ಚೂಸ್ ಫ್ರಮ್ ದ ಆಲ್ಟರ್ನೇಟಿವ್ಸ್ 1 2 3 4 ದ ಬಾಕ್ಸಸ್ ದ್ಯಾಟ್ ಈಸ್ ಸಿಮಿಲರ್ ಟು ದ ಬಾಕ್ಸ್ ಫಾರ್ಮ್ಡ್. ಅಂದರೆ ಕೊಟ್ಟಿರೋಂಥ ಲೆಫ್ಟ್ ಹ್ಯಾಂಡಲ್ಲಿ ಕೊಟ್ಟಿರೋಂಥ ಈ ಫಿಗರ್ ಇದೆಯಲ್ಲ, ಈ ಫಿಗರ್ನ ಫೋಲ್ಡ್ ಮಾಡಿದಾಗ ಬರುವಂಥ ಪಾಸಿಬಿಲಿಟೀಸ್ ಯಾವುದು ಅಂತ 4 ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಕರೆಕ್ಟ್ ಅಂತ ನಾವು ಕಂಡುಹಿಡಿಬೇಕು ಅಂತ ಇದೆ. ಓಕೆ, ಈಗ ಫಸ್ಟ್ ನೋಡೋಣ. ಈ ಥರ ಇದ್ದಾಗ ನಾನು ನಿಮಗೆ ಟ್ರಿಕ್ಸು ಹೇಳ್ಕೊಟ್ಟಿದ್ದೀನಿ, ಹೆಂಗೆ ನೆನ್ಪಿಟ್ಕೋಬೇಕು ಅಂತಲೂ ಹೇಳ್ಕೊಟ್ಟಿದ್ದೀನಿ. 3 3 ಬಾಕ್ಸಸ್ ಬಂದಾಗ ನಾವೇನು ಮಾಡಬೇಕು? 1 ಬಾಕ್ಸ್ ಸ್ಕಿಪ್ ಮಾಡಿ 1 ಬಾಕ್ಸ್, 1 ಬಾಕ್ಸ್ ಸ್ಕಿಪ್ ಮಾಡಿ 1 ಬಾಕ್ಸ್ ಮಾಡಿದ್ರೆ ನಮಗೇನು ಬರುತ್ತೆ? ಅಪೋಸಿಟ್ ಬರುತ್ತೆ. ಸೊ ಈ ಥರ ಫಿಲ್ ಆಗಿರೋದಕ್ಕೆ ನಮಗೆ ಅಪೋಸಿಟ್ ಏನು ಬಂತು? ಡಾಟ್ ಇರೋ ಅಂಥದ್ದು ಬಂತು. ಇದಕ್ಕೆ ಅಪೋಸಿಟ್ ಡಾಟ್ ಆಗಿರುತ್ತೆ. ಈ ಖಾಲಿ ಬಾಕ್ಸಿಗೆ ಅಪೋಸಿಟ್ ಖಾಲಿ ಬಾಕ್ಸೇ ಇರುತ್ತೆ. ಓಕೆ, ಇನ್ನೇನು ರಿಮೈನಿಂಗ್ ಇರುತ್ತಲ್ಲ ಅದು ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ಸೊ ಖಾಲಿ ಬಾಕ್ಸಿಗೆ ಅಪೋಸಿಟ್ ಫಿಲ್ ಆಗಿರೋ ಇನ್ನೊಂದು ಬಾಕ್ಸ್ ಬರುತ್ತೆ. ಓಕೆ, ಇದು ಅಪೋಸಿಟ್ಗಳು ಇವೆಲ್ಲ. ಈಗ ನೋಡಿ, ಫಸ್ಟ್ ಬಾಕ್ಸ್ ನೋಡಿ, 2 ಖಾಲಿ ಬಾಕ್ಸ್ ಇದೆ, 2 ಖಾಲಿ ಬಾಕ್ಸ್ ಇದೆ ಮತ್ತು ಡಾಟ್ ಇದೆ. ಇದು ಒಂದು ಪಾಸಿಬಿಲಿಟೀಸ್ ಹೌದು, ಈ ಪಾಸಿಬಿಲಿಟೀಸ್ ಹೌದು. ನೆಕ್ಸ್ಟ್ ನೋಡಿ, 2 ಫಿಲ್ ಬಾಕ್ಸ್ ಇದೆ, 1 ಡಾಟ್ ಇದೆ. ಇದು ಬರೋದಕ್ಕೆ
ಚಾನ್ಸ್ ಇಲ್ಲ. ಯಾಕೆ ಅಂದರೆ ನೋಡಿ, ಈ ಈ ಫಿಲ್ ಆಗಿರೋ ಬಾಕ್ಸಿಗೆ ಇದು ಆಪೋಸಿಟ್ ಆಗಿರೋದ್ರಿಂದ ಸೊ ಇದು ಪಾಸಿಬಿಲಿಟೀಸ್ ಇಲ್ಲ. ಸೊ ನಿಮಗೆ ಆಪ್ಷನ್ 2 ಬರೋಕ್ಕೆ ಚಾನ್ಸ್ ಇಲ್ಲ. ಆಪ್ಷನ್ 3 ನೋಡಿ, 1 ಖಾಲಿ ಬಾಕ್ಸ್, 1 ಡಾಟ್ ಬಾಕ್ಸ್, 1 ಫಿಲ್ ಆಗಿರೋ ಬಾಕ್ಸ್, ಇದು ಪಾಸಿಬಿಲಿಟಿ ಇದೆ. ಬಿಕಾಸ್ ಇಲ್ಲೂ 1 ಫಿಲ್ ಆಗಿರೋ ಬಾಕ್ಸ್ ಇರೋದ್ರಿಂದ ಇದು ಪಾಸಿಬಿಲಿಟಿ ಇದೆ. ಆಪ್ಷನ್ 3ನೂ ಇದೆ. ಆಪ್ಷನ್ 4 ನೋಡಿ, 2 ಫಿಲ್ ಆಗಿರೋ ಬಾಕ್ಸ್, 1 ಖಾಲಿ ಬಾಕ್ಸ್. ಹಿಂಗೆ ನೋಡಿದ್ರೂ ಚಾನ್ಸ್ ಇದೆ, ಹಿಂಗೆ ನೋಡಿದ್ರೂ ಇದು ಚಾನ್ಸ್ ಇದೆ. ಸೊ ಆಪ್ಷನ್ 4 ಹೌದು. ಸೊ ನಮಗೀಗ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 1, 3 ಆ್ಯಂಡ್ 4 ಓನ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕೊಟ್ಟಿರೋಂಥದ್ದು ನೋಡಿ, ಇದು ಸೇಮ್ ಅದೇ ಥರನೇ ಮಾಡೋದು. ಈಗ ಇಲ್ಲಿನೂ ಅಷ್ಟೇ ಫೋರ್ ಸ್ಟ್ರೈಟ್ ಲೈನಲ್ಲಿ ಕೊಟ್ಟಿದ್ದಾರೆ, 2 ಪಕ್ಕ ಪಕ್ಕ ಕೊಟ್ಟಿದ್ದಾರೆ. ಈ 2 ಪಕ್ಕ ಪಕ್ಕ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ ಅದೇ ಆಪೋಸಿಟ್ ಆಗಿರುತ್ತೆ. ಸೊ ಇದಕ್ಕೆ ಆಪೋಸಿಟ್ ಖಾಲಿ ಬಾಕ್ಸ್ ಬರುತ್ತೆ. ಸೊ ಇದರಲ್ಲಿ ಏನಪ್ಪ ಅಂದರೆ, ಇದರಲ್ಲೂ 1 ಮನೆ ಸ್ಕಿಪ್ ಮಾಡಿ 1 ಮನೆ ಸ್ಕಿಪ್ ಮಾಡಿ 1 ಬಾಕ್ಸ್ ಸ್ಕಿಪ್ ಮಾಡಿ 1 ಬಾಕ್ಸ್ ಬರೀಬೇಕು. ಸೊ ಇದಕ್ಕೂ ಫಿಲ್ಲಿಗೆ ಅಪೋಸಿಟ್ ಯಾವ್ದು ಬರುತ್ತೆ? ಖಾಲಿ ಬಾಕ್ಸ್ ಬರುತ್ತೆ. ಖಾಲಿ ಬಾಕ್ಸಿಗೆ ಅಪೋಸಿಟ್ ಖಾಲಿ ಬಾಕ್ಸ್ ಬರುತ್ತೆ. ಸೊ ಇದು ನಾವೇನು ಬರ್ಕೊಂಡಿದ್ದೀವಿ, ಇದು ಆಪೋಸಿಟ್ ಅಂತ ಬರ್ಕೊಂಡಿರೋದು. ಸೊ ಇವಾಗ ಚಾನ್ಸಸ್ ನೋಡಿ, 3 ಖಾಲಿ ಬಾಕ್ಸ್ ಬರೋದು ಚಾನ್ಸ್ ಇದೆ. ಸೊ ಆಪ್ಷನ್ 1 ಹೌದು. ಈಗ ನೆಕ್ಸ್ಟ್ ನೋಡಿ, 1 ಫಿಲ್ ಆಗಿರೋದು ಅಂದರೆ ಹಾಫ್ ಫಿಲ್ಡ್ 2 ಖಾಲಿ ಬಾಕ್ಸಸ್, ಅದು ಕೂಡ ಚಾನ್ಸ್ ಇದೆ. ಸೊ ಅದು ಕೂಡ ಆಗುತ್ತೆ. ನೆಕ್ಸ್ಟ್ ಯಾವುದು? 2 ಹಾಫ್ ಫಿಲ್ಡು. ಮತ್ತು ಈಗ ನೋಡಿದ್ರೆ ನಿಮಗೆ ಅದು ಮಡಿಸಿದಾಗ ನಿಮಗೆ ಯಾವ ಥರ ಬರುತ್ತೆ ಅಂದರೆ, 4th ಆಪ್ಷನ್ ಇದೆಯಲ್ಲ ಆ ಥರ ಬರುತ್ತೆ. 3rd ಆಪ್ಷನ್ ಥರ ಈ ಥರ ಬರಲ್ಲ. ನೀವು ಫೋಲ್ಡಿಂಗಿಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳೋದು ಕಲಿಬೇಕು. ಇಲ್ಲಿ ಈ ಥರ ಬರಲ್ಲ, ಅದು 4th ಆಪ್ಷನ್ ಏನಿದೆಯಲ್ಲ ಆ ಥರ ಬರುತ್ತೆ. ಸೊ ಅದಕ್ಕೆ ಆಪ್ಷನ್ 3 ಆಗಲ್ಲ, ಆಪ್ಷನ್ 4 ಕರೆಕ್ಟ್ ಆನ್ಸರ್. ಇದು ಫೋಲ್ಡ್ ಮಾಡಿದಾಗ ಹೀಗೆ ಪಕ್ಕ ಅಲ್ಲಿ 4th ಆಪ್ಷನಲ್ಲಿ ಏನಿದೆಯಲ್ಲ ಅದೇ ಥರ ಬರುತ್ತೆ. ಹಿಂಗೆ ಪಕ್ಕ ಬಂದರೆ ಈ ಥರ ಫಿಲ್ ಆಗಿರುತ್ತೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ 4 ಕರೆಕ್ಟು, ಆಪ್ಷನ್ 3 ತಪ್ಪು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1, 2 ಆ್ಯಂಡ್ 4 ಓನ್ಲಿ. ನೆಕ್ಸ್ಟು ಈ ಥರ ಕ್ವೆಶನ್ ಇದ್ದಾಗ ಸ್ವಲ್ಪ ಇಮ್ಯಾಜಿನೇಷನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರ ಫೋಲ್ಡಿಂಗ್ ಆದರೆ ಯಾವ ಥರ ಚಾನ್ಸಸ್ ಇರುತ್ತೆ ಅಂದರೆ, ನಂಬರ್ಸ್ ಎಲ್ಲ ಕೊಟ್ಟಾಗ ಆ ಥರ ಡಿಫಿಕಲ್ಟ್ ಅನ್ಸಲ್ಲ. ಬಟ್ ಈ ಥರ ಹಾಫ್ ಫೀಲ್ಡು, ಫುಲ್ ಫೀಲ್ಡು ಅಥವಾ ಏನಾದರೂ ಬೇರೆ ಥರ ಫಿಲ್ಲಿಂಗ್ ಏನಾದರೂ ಇದ್ದರೆ ಅವಾಗೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಅದು ಫೋಲ್ಡ್ ಮಾಡಿದಾಗ ಯಾವ ಥರ ಬರುತ್ತೆ ಅಂತ. ಸೊ ಈಗ ನೆಕ್ಸ್ಟ್ ಕ್ವೆಶನ್ ನಂಬರ್ 3 ನೋಡೋಣ. ಕ್ವೆಶನ್ ನಂಬರ್ 3 ಈಗ ನೋಡಿ, ಇದನ್ನು ಅಷ್ಟೇ. ಇಲ್ಲಿ ಸೈಡಲ್ಲಿ ನಿಮಗೇನು ಕೊಟ್ಟಿದ್ದಾರಲ್ಲ ಅದು ಅಪೋಸಿಟ್ಟು. ಅದು ನಿಮಗೆ ಹೆಂಗಿದೆ ಅಂದರೆ ಈ ಥರ, ಈ ಥರ ಬಂದು ಈ ಥರ ಒಳಗಡೆ ಇದೆ. ಸೊ ಇದು ಹೊರಗಡೆ ಇದೆ. ನಿಮಗಿದು ಫೋಲ್ಡಿಂಗ್ ಮಾಡ್ಬೇಕಾದ್ರೆ ಇದು ಲಾಕ್ ಥರ ಇದೆ. ಸೊ ಇದನ್ನೆಲ್ಲ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು, ಯಾಕೆಂದರೆ ಅಲ್ಲಿ ಅದೇ ಥರನೇ ಕೊಟ್ಟಿರೋದು ಆಪ್ಷನ್ಸಲ್ಲಿ. ಈಗ ನೆಕ್ಸ್ಟು ಬರ್ಕೊತ ಹೋಗೋಣ. ಆಪೋಸಿಟ್ಟು ಎಲ್ಲ ಯಾವಾಗಲೇ ಹೇಳ್ದಂಗೆ ಸೇಮ್, ಇಂಟುಗೆ ಆಪೋಸಿಟ್ ಖಾಲಿ ಬಾಕ್ಸ್ ಬರುತ್ತೆ. ಆಮೇಲೆ ಈ ಥರ 1 ಡಾಟೆಡ್ ಇರೋದಕ್ಕೆ ತೆಳ್ಳಗೆ ಅಂದರೆ ತುಂಬ ಸ್ಮಾಲ್ ಇನ್ನಿರೋಂಥ ಒಂದು ಸ್ಲೈಡ್ ಥರ ಇದೆ. ಸೊ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು ನೀವು. ಇವಾಗ ನೋಡಿ, ಆಪ್ಷನ್ 1 ಫೋಲ್ಡ್ ಮಾಡಿದಾಗ ಇದಕ್ಕೆ ಅಪೋಸಿಟ್ ಇದು, ಅದು ಸೈಡ್ 2 ಆಪೋಸಿಟ್ ಇದೆಯಲ್ಲ ಅದು. ಸೊ ಇವಾಗ 1 ಫೋಲ್ಡ್ ಮಾಡಿದಾಗ 1 ಪಾಸಿಬಿಲಿಟಿ ಇದೆ. ಒಂದು ಈ ಥರ ಅಂದರೆ ಸ್ಟ್ರೈಟಾಗಿ ಥಿನ್ ಫೋಲ್ಡು, ಸ್ಮಾಲ್ ಫೋಲ್ಡು ಮತ್ತು 1 ಖಾಲಿ ಬಾಕ್ಸ್, ಅದು ಪಾಸಿಬಿಲಿಟಿ ಇದೆ. ಆಮೇಲೆ ಏನು ಅಂದರೆ, ಈ ಸೆಕೆಂಡ್ ಒನ್ನಲ್ಲಿ ಫೋಲ್ಡಿಂಗಲ್ಲಿ ಇದು ಪಾಸಿಬಿಲಿಟಿ ಇಲ್ಲ. ಬಿಕಾಸ್ ಅದು ಹಿಂಗೆ ಹೊರಗಡೆ ಒಂದು ಸ್ವಲ್ಪ ಉಬ್ಬಿರೋ ಥರ ಫೋಲ್ಡಿಂಗ್ ಬರುತ್ತೆ. ಈ ಥರ ಒಳಗಂತ ಸ್ಟ್ರಕ್ ಆಗಿರೋ ಥರ ಇಲ್ಲಿ ನೋಡಿ, ಈ ಥರ ಮೇಲ್ಗಡೆ ಹಿಂಗೆ ಒಂದು ಸೈಡ್ ಇದೆ, ಇನ್ನೊಂದು ಕಡೆ ಹಿಂಗೆ ಕ್ಲೋಸ್ ಇದೆ, ಈ ಥರ ಅದು ಪಾಸಿಬಿಲಿಟಿ ಇಲ್ಲ. ಸೊ ಆಪ್ಷನ್ 2 ಇಲ್ಲ. ಆಪ್ಷನ್ 3 ಅಂತೂ ಚಾನ್ಸೇ ಇಲ್ಲ. ಬಿಕಾಸ್ ಯಾಕೆಂದರೆ ಇಲ್ಲೆಲ್ಲ ಫುಲ್ಲು ಏನು ಸ್ಟ್ರೈಟ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಉಬ್ಬಿರೋ ಥರ ಶೇಪ್ ಇಲ್ಲೂ ಇಲ್ಲ ಇಲ್ಲಿ ಸೈಡಲ್ಲಿ. ಸೊ ಇದು ಚಾನ್ಸ್ ಇಲ್ಲ. ಇದು ಕೂಡ ಸೇಮ್ ಅದೇ ಥರನೇ, ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ಚಾನ್ಸ್ ಇಲ್ಲ. ಬಿಕಾಸ್ ಇಲ್ಲಿ ಒಂದು ಸೈಡ್ ಮಾತ್ರ ಹಿಂಗೆ ಕರ್ವ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ ಫ್ಲ್ಯಾಟ್ ಕೊಟ್ಟಿದ್ದಾರೆ, ಅದು ಕೂಡ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಓನ್ಲಿ 1 ಈಸ್ ದ
Option correct. A option is the correct. Next, question number 4. Question number 4 ನೋಡಿ. Question number 4 ಅಲ್ಲಿ ಇದು ಸೇಮ್ ಅದೇ ಥರನೇ ಇದಕ್ಕಿದು ಅಪೋಸಿಟ್ ಆಗುತ್ತೆ. ಸೊ ಫುಲ್ ಫೀಲ್ಡಿಗೆ ಎಫ್ ಅಂತ ಬರಿತೀನಿ, ಫೀಲ್ಡಿಗೆ ಫುಲ್ ಫೀಲ್ಡ್. ಆಮೇಲೆ ಇಲ್ಲಿನಿ ಖಾಲಿ ಬಾಕ್ಸ್, ಎಂಟಿ ಬಾಕ್ಸಿಗೆ ಎಂಟಿ ಬಾಕ್ಸ್, ಎಂಟಿ ಇ ಅಂತ ಬರಿತೀನಿ. ಒಂದು ಎಂಟಿ ಬಾಕ್ಸಿಗೆ ಮತ್ತು ಫೀಲ್ಡ್ ಎಫ್. ಓಕೆ, ಅದು ಅಪೋಸಿಟ್ ಬರ್ಕೊಂಡು ಇವಾಗ ಪಾಸಿಬಿಲಿಟೀಸ್ ನೋಡಿ. ಎರಡು ಫೀಲ್ಡು ಒಂದು ಎಂಟಿ ಪಾಸಿಬಿಲಿಟಿ ಇದೆ. ಎರಡು ಫೀಲ್ಡು ಒಂದು ಎಂಟಿ ಪಾಸಿಬಿಲಿಟಿ ಇದೆ. ನೆಕ್ಸ್ಟು ಎರಡು ಫೀಲ್ಡ್ ಒಂದು ಎಂಟಿ ಸೇಮ್, ಆದರೆ ನಮಗೆ ಬೇರೆ ಅಪೋಸಿಟ್ ಡೈರೆಕ್ಷನಲ್ಲಿ ತೋರಿಸಿರ್ಬೋದು ಅವರು. ಎರಡು ಫೀಲ್ಡು ಒಂದು ಎಂಟಿ ಪಾಸಿಬಿಲಿಟಿ ಇದೆ ಅಪೋಸಿಟ್ ಆಗಿರೋದ್ರಿಂದ, ಅಂದರೆ ಅಡ್ಜಸೆಂಟ್ ಫೇಸಸ್ ಆಗಿ ಬರ್ತವೆ. ಇದಕ್ಕಿದು ಅಪೋಸಿಟ್, ಬಟ್ ಇದೆಲ್ಲ ಅಡ್ಜಸೆಂಟ್ ಆಗಿರುತ್ತೆ. ಸೊ ಒಂದು ಫೀಲ್ಡ್ ಎರಡು ಎಂಟಿ, ಒಂದು ಫೀಲ್ಡ್ ಎರಡು ಎಂಟಿ ಚಾನ್ಸಸ್ ಇದೆ. ಎರಡು ಫೀಲ್ಡು ಒಂದು ಎಂಟಿ ಚಾನ್ಸಸ್ ಇದೆ. ಸೊ 1 2 3 and 4 ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈಗ 5th ಕ್ವೆಶನ್ ನೋಡೋಣ. ಸೇಮ್ ಅದೇ ಥರನೇ ಇದರಲ್ಲಿನೂ ನೋಡಿ. ಒನ್ ಸೆಕ್. ನೋಡಿ, ಇದರಲ್ಲಿ ಇದಕ್ಕೆ ಆಪೋಸಿಟ್ ಇದು, ಎಂಟಿಗೆ ಆಪೋಸಿಟ್ ಎಂಟಿ, ಡಾಟಿಗೆ ಆಪೋಸಿಟ್, ಡಾಟಿಗೆ ಆಪೋಸಿಟ್ ಕೂಡ ಎಂಟಿ, ಡಾಟಿಗೆ ಆಪೋಸಿಟ್ ಎಂಟಿ, ಎಂಟಿಗೆ ಎಂಟಿ, ಡಾಟಿಗೆ ಎಂಟಿ, ಆಫ್ ಫೀಲ್ಡಿಗೆ ಎಂಟಿ. ಇವಾಗ ಯಾವ್ದ್ಯಾವ್ದು ಪಾಸಿಬಿಲಿಟೀಸ್ ಇದೆ ನೋಡೋಣ. ಆಫ್ ಫೀಲ್ಡ್ ಡಾಟ್ ಟು ಎಂಟಿ ಪಾಸಿಬಿಲಿಟಿ ಇದೆ. ಡಾಟ್ ಟು ಹಾಫ್ ಫೀಲ್ಡು ಎಂಟಿ, ಇದೇ ಮೂರು. ಸೊ ಅಡ್ಜಸೆಂಟ್ ಫೇಸಸ್ ಆಗೋದು ಪಾಸಿಬಿಲಿಟಿ ಇದೆ. ನೆಕ್ಸ್ಟು ಎರಡು ಎಂಟಿ ಮತ್ತು ಒಂದು ಆಫ್ ಫೀಲ್ಡ್, ಅದು ಕೂಡ ಪಾಸಿಬಿಲಿಟಿ ಇದೆ. ನೆಕ್ಸ್ಟು ಒಂದು ಹಾಫ್ ಫೀಲ್ಡು ಎರಡು ಎಂಟಿ, ಅದೇ ಸೇಮ್ ಆಪ್ಷನ್ 2 ಏನಿತ್ತಲ್ಲ ಆಪ್ಷನ್ 3ನೂ ಅದನ್ನೇ ಕೊಟ್ಟಿದ್ದಾರೆ. ಆಪ್ಷನ್ 4 ಕೂಡ ಅದನ್ನೇ ಚೇಂಜ್ ಮಾಡಿ ಅದನ್ನೇ ಇಟ್ಟಿದ್ದಾರೆ. ಸೊ ಮೂರು ಅದು ಅಷ್ಟು ಕೂಡ ಚಾನ್ಸಸ್ ಇದೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಇಲ್ಲಿ ಈ ಕ್ವೆಶನ್ ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು ನಿಮಗೆ, ಬಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. 6 ಡೈಸ್ ವಿತ್ ದ ಅಪ್ಪರ್ ಫೇಸಸ್ ಆರ್ ಎರೇಸ್ಡ್ ಆರ್ ಶೋನ್. 1 2 3 4 5 6 ಡೈಸ್ ಕೊಟ್ಟಿದ್ದಾರೆ ನಿಮಗೆ. ದ ಸಮ್ ಆಫ್ ದ ನಂಬರ್ ಆಫ್ ದ ಡಾಟ್ಸ್ ಆನ್ ದ ಅಪೋಸಿಟ್ ಫೇಸಸ್. ಅಪೋಸಿಟ್ ಫೇಸಸ್ ಯಾವುದು? 7 ಅಂತ ಕೊಟ್ಟಿದ್ದಾರೆ. ಅಪೋಸಿಟ್ ಫೇಸಸ್ 7 ಅಂದರೆ ನಿಮಗೊಂದು ತಲೆಯಲ್ಲಿ ಬರಬೇಕು. ಏನು ಅಪೋಸಿಟ್ ಫೇಸಸ್ 7 ಅಂತ ಆಯಿತು ಅಂದರೆ ಅದು ಸ್ಟ್ಯಾಂಡರ್ಡ್ ಡೈ ಅಂತ ನಿಮಗೆ ತಲೆಯಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ಅದೇ ಅಡ್ಜಸೆಂಟ್, ಎನಿ ಆಫ್ ದ ಅಡ್ಜಸೆಂಟ್ ಫೇಸಸ್ 7 ಅಂತ ಬಂತು ಅಂದರೆ ಅವಾಗ ನಿಮಗೆ ಅದು ಜನರಲ್ ಡೈ ಅಥವಾ ನಾರ್ಮಲ್ ಡೈ. ಬಟ್ ಅಪೋಸಿಟ್ ಫೇಸಸ್ ಸಮ್ನು ನಿಮಗೆ 7 ಬರ್ತಾ ಇದೆ ಅಂದರೆ ದೆನ್ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಡೈ ಅಂತ. ಸೊ 1 ಸೆಕೆಂಡ್. ಈಗ ನೋಡಿ ಫಸ್ಟ್ ಕ್ವೆಶನ್ ನೋಡೋಣ. ಇಫ್ ದ ನಂಬರ್ dice have even number, if even number of dice have even number of dot on their top face, then what would be the total number of dot on the top faces of their dice ಅಂತಿದೆ. ಸೊ ನಮಗಿದು ಸ್ಟ್ಯಾಂಡರ್ಡ್ ಡೈ ಅಂತ ಗೊತ್ತಾಯಿತು ಕ್ವೆಶನ್ ಇಂದ. ಸೊ ಸ್ಟ್ಯಾಂಡರ್ಡ್ ಡೈ ನಮಗೊಂದು ಟ್ರಿಕ್ ಗೊತ್ತು, ಬರ್ಕೊಳೋದು ಹೆಂಗೆ ಸ್ಟ್ಯಾಂಡರ್ಡ್ ಡೈ ಅಂತ. ಸೊ ಬರ್ಕೊಳ್ಳೋಣ. 1 2 3 ಅಪೋಸಿಟ್ ಫೇಸಸ್ ಹೆಂಗೆ ಬರುತ್ತೆ ಅನ್ನೋದು ಟ್ರಿಕ್ ಗೊತ್ತು. 1 2 3 4 ಬರಬೇಕು, ಆಮೇಲೆ ಉಲ್ಟದಿಂದ 4 5 6 ಬರಬೇಕು. ಸೊ 1ಗೆ ಅಪೋಸಿಟ್ 6 ಇರುತ್ತೆ ಯಾವಾಗಲೂ, 2ಗೆ ಅಪೋಸಿಟ್ 5, 3ಗೆ ಅಪೋಸಿಟ್ 4 ಇರುತ್ತೆ. ಸೊ ಅವ್ರು ಏನಂತ ಕೇಳಿರೋದು, ಈವನ್ ನಂಬರ್ಡ್ ಡೈಸ್ ಹ್ಯಾವ್ ಈವನ್ ನಂಬರ್ ಆಫ್ ಡಾಟ್ಸ್ ಆನ್ ದೇ ಟಾಪ್ ಫೇಸಸ್ ಅಂತ ಇದೆ. ಈವನ್ ನಂಬರ್ ಡೈ ಅಂದರೆ 2 4 6 ಇದನ್ನು ಕನ್ಸಿಡರ್ ಮಾಡ್ಬೇಕು ನಾವು ಈ ಕ್ವೆಶನಲ್ಲಿ. ಸೊ ಇವಾಗ ಈವನ್ ನಂಬರ್ ಆಫ್ ಡಾಟ್ಸ್ ಆನ್ ದೇ ಟಾಪಲ್ಲಿ ಈವನ್ ನಂಬರ್ ಆಫ್ ಡಾಟ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ.
ಈವನ್ ನಂಬರ್ ಅಂದರೆ ಇಲ್ಲೂ ಈವನ್ ನಂಬರ್, ಇಲ್ಲೂ ಈವನ್ ನಂಬರ್, ಇಲ್ಲೂ ಈವನ್ ನಂಬರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ 4 ಇದೆ. ಆಲ್ರೆಡಿ ಡೈ ನಂಬರ್ 2 ಅಲ್ಲಿ 4 ಇದೆ. ಸೊ 4 ಇದೆ ಅಂದರೆ ನಮಗೆ 4 ಬರಲ್ಲ. ಓಕೆ, ಇಲ್ಲಿ 5 ಇರೋದ್ರಿಂದ ಇದು ಅಲ್ಲಿ ಇನ್ನೊಂದು ನಂಬರ್ ಯಾವುದಿದೆ 5 ಇರೋದ್ರಿಂದ 2 ಬರಲ್ಲ. ಇನ್ನು ಉಳಿದಿದ್ದು ಈವನ್ ನಂಬರ್ ಯಾವುದಪ್ಪ ಅಂದರೆ 6. ಸೊ ಒಂದು ಟಾಪ್ ಸರ್ಫೇಸಲ್ಲಿ ಬರುವಂಥ ಪಾಸಿಬಿಲಿಟಿ ಯಾವ್ದು ಇರೋದು ಅಂದರೆ 6 ಇದೆ. ಅದೇ ಥರ ಡೈ ನಂಬರ್ 4 ನೋಡಿ, 4ಅಲ್ಲಿ ಆಲ್ರೆಡಿ 4 ಮತ್ತು 2 ಅಂತ ಕೊಟ್ಟಿದ್ದಾರೆ. ಅದೆರಡು ಅಡ್ಜಸೆಂಟ್ ಫೇಸಸ್ ಆಗಿರೋದ್ರಿಂದ ನಮಗಿನ್ನು ಆಪೋಸಿಟಲ್ಲಿ ಬರೋಕ್ಕೆ ಚಾನ್ಸ್ ಇರೋದು 2 ಈವನ್ ನಂಬರ್ ಆಲ್ರೆಡಿ ಕ್ಯಾನ್ಸಲ್ಡ್ ಔಟ್ ಆಯಿತು. ಇನ್ನೊಂದು ಉಳಿದಿರೋದು ಅದು ಕೂಡ 6 ಇದೆ. ಸೊ ಈಗ 6 ನಂಬರ್ ಡೈ ನೋಡಿ, ಡೈಯಲ್ಲಿ ಆಲ್ರೆಡಿ 4 ಕೊಟ್ಟಿದ್ದಾರೆ, 4 ಆ್ಯಂಡ್ 5 ಕೊಟ್ಟಿದ್ದಾರೆ. 5 ಕೊಟ್ಟಿರೋದ್ರಿಂದ ಅದ್ರದ್ದು ಅಡ್ಜಸೆಂಟ್, ಅದ್ರದ್ದು ಅಪೋಸಿಟ್ 2, ಅದಂತರೂ ಮೇಲ್ಗಡೆ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಇನ್ನು ಉಳಿದಿದ್ದು ಯಾವುದು 6. ಸೊ ಟೋಟಲ್ ಎಷ್ಟಾಯಿತು? 6 + 6 12, 12 + 6 18. Sum of the total number of dot on the top face of their die is 18. Option number C is the correct answer. Next question ನೋಡೋಣ. ಸೇಮ್ ಕ್ವೆಶನ್ ಅಲ್ಲಿ ಏನಂತ ಕೇಳಿದ್ದಾರೆ, if odd number of one second if odd number of dice have even number of dots on their top faces, then what would be the total number of dot on their top surface? ಅಂದರೆ odd number of dice ಅಲ್ಲಿ even number of dots top surface ಅಲ್ಲಿ ಇದ್ದಾಗ, then the total number of faces on the total number of dots on the top faces of their dice. ಸೇಮ್ ಕ್ವೆಶನ್, ಬಟ್ ಅಲ್ಲಿ ಈವನ್ ನಂಬರ್ ಆಫ್ ಡೈಸ್ ಇತ್ತು, ಇವಾಗ ಆಡ್ ನಂಬರ್ ಡೈ ಅಂತ ಇದೆ. ಸೊ ಈವನ್ ನಂಬರಿಂಗ್ ಮಾಡಿದ್ವಿ, ಇವಾಗ ಆಡ್ ನಂಬರಿಂಗ್ ಮಾಡಬೇಕು. ಆಡ್ ನಂಬರ್ ಅಂದರೆ 1 3 5 ತೊಗೋಬೇಕು. ಸೊ 1ಅಲ್ಲಿ ಇದು ಅಷ್ಟೇ, ಟಾಪ್ ಫೇಸಲ್ಲಿ ಈವನ್ ನಂಬರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಡೈ ಆಗಿರೋದ್ರಿಂದ ಸೇಮ್ ಟ್ರಿಕ್ ಬರ್ಕೊಳ್ಳೇಬೇಕು ನೀವು. ಆಪೋಸಿಟ್ ಯಾವುದ್ಯಾವ್ದು ಬರುತ್ತೆ ಅಂತ 1 2 3 4 5 6 ಬರ್ಕೊಂಡ್ರಿ. ಇಲ್ಲಿ 3 ಮತ್ತು 6 ಕೊಟ್ಟಿದ್ದಾರೆ, ಆಪ್ಷನ್ 3 6 ಕೊಟ್ಟಿದ್ದಾರೆ. ಸೊ 3 6 ಅಂದರೆ 1 ಬರೋಕ್ಕೆ ಚಾನ್ಸ್ ಇಲ್ಲ, 4 ಬರೋಕ್ಕೆ ಚಾನ್ಸ್ ಇಲ್ಲ. ಉಳಿದಿದ್ದು ಈವನ್ ನಂಬರ್ ಬರಬೇಕು ಅಂದರೆ ನಮಗೆ 2 ಅಷ್ಟೇ ಪಾಸಿಬಿಲಿಟಿ ಇರೋದು, 2 ಬರ್ಕೋಬೇಕು. ಅದೇ ಥರ 3ಗೆ ಬನ್ನಿ, 6 ಮತ್ತು 4 ಆಲ್ರೆಡಿ ಅವ್ರು ಕೊಟ್ಟಿರೋದ್ರಿಂದ ನಮಗೆ ಉಳಿದಿರೋ ಆಪ್ಷನ್ 2, ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಇವಾಗ 5ಗೆ ಬನ್ನಿ. 5ಅಲ್ಲಿ 5 ಮತ್ತು 1 ಅಂತ ಕೊಟ್ಟಿದ್ದಾರೆ. 5 ಮತ್ತು 1 ಅಂದರೆ 6 ಬರೋಕ್ಕೆ ಚಾನ್ಸ್ ಇಲ್ಲ, 5 ಬಂದಿರೋದಕ್ಕೆ 2 ಬರೋಕ್ಕೆ ಚಾನ್ಸ್ ಇಲ್ಲ. ಇನ್ನು ಉಳಿದಿದ್ದು ಯಾವುದು 4. ಆಪ್ಷನ್ ಕರೆಕ್ಟ್ ಆನ್ಸರ್ ಎಷ್ಟು ಅಂದರೆ 8. 2 + 2 4, 4 + 2 8. ಟೋಟಲ್ ನಂಬರ್ ಆಫ್ ಡಾಟ್ಸ್ ಟಾಪ್ ಸರ್ಫೇಸಲ್ಲಿ ಇರೋದು ಆಡ್ ನಂಬರ್ ಡೈಯಲ್ಲಿ ಎಷ್ಟು ಅಂದರೆ 8 ಇದೆ. ಸೊ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಓಕೆ, if die 1 2 3 have even number of dots on their top on their bottom face and die 4 5 6 have odd number of dot on their top faces, then what would be the difference in the total number of ಟಾಪ್ ಫೇಸಸ್ ಬಿಟ್ವೀನ್ ದ 2 ಸೆಟ್ಸ್ ಅಂತ ಇದೆ. ಸೊ ನಾನು ಅದು ಫಸ್ಟು ಈ ಡಯಾಗ್ರಾಮ್ನ ಬರ್ಕೊಂಡ್ಬಿಡ್ತೀನಿ, ನಿಮಗೆ ಕನ್ಫ್ಯೂಸ್ ಆಗೋದು ತಪ್ಪತ್ತೆ ಆಲ್ಮೋಸ್ಟ್. 1 ಸೆಕೆಂಡ್. ಡಯಾಗ್ರಾಮ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. One, 2, 3, 1 2 3 4 5 6, 1 2 3 4 5, 1 2 3 4, 1 2 3 1 2 3, 1 2 3 4, 1 2 1 2 3 4, 1 1 2
2 3 4 5 1 2 3 4 1 2 3 4 5 ಇದು ಫಸ್ಟ್ ಡೈ, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್, ಇದು ಸಿಕ್ಸ್ತ್. ಓಕೆನಾ? ಇಲ್ಲಿ ಕೇಳಿರೋ ಕ್ವೆಶನ್ ಏನಪ್ಪ ಅಂತಂದರೆ ಇಫ್ ಡೈ 1 2 3 ಅಂದರೆ ಈ 3 ಡೈದು ಬಾಟಮ್ ಫೇಸಲ್ಲಿ ಈವನ್ ನಂಬರ್ ಇರುತ್ತೆ. ದೆನ್ ಹ್ಯಾವ್ ಟಾಪ್ ಫೇಸಲ್ಲಿ ಇವು ಮೂರದ್ದು ಆಡ್ ನಂಬರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಏನು ಅಂದರೆ ಈ 3 ಡೈಸಲ್ಲಿ 1 2 3ಯಲ್ಲಿ ಬಾಟಮ್ ಫೇಸಲ್ಲಿ ಅದ್ರದ್ದು ಈವನ್ ನಂಬರ್ ಇರುತ್ತೆ. ಆ್ಯಂಡ್ 4 5 6ಅಲ್ಲಿ ಟಾಪಲ್ಲಿ ಆಡ್ ನಂಬರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅದು ಎರಡರದ್ದು ಸಮ್ ಡಿಫ್ರೆನ್ಸ್ ಎಷ್ಟಾಗುತ್ತೆ, ಇವು ಮೂರದ್ದು ಬಾಟಮಲ್ಲಿ ಏನು ಈವನ್ ನಂಬರ್ ಬರುತ್ತಲ್ಲ ಅದ್ರದ್ದು, ಮತ್ತು ಈ ಮೂರಲ್ಲಿ 4 5 6ಅಲ್ಲಿ ಏನು ಆಡ್ ನಂಬರ್ ಬರುತ್ತಲ್ಲ ಆ್ಯಡ್ ಮಾಡಿದಾಗ ಅದ್ರದ್ದು ಸಮ್ ಎಷ್ಟು ಅದ್ರದ್ದು ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿರೋ ಅಂಥದ್ದು. ಓಕೆ, ಈಗ ನೋಡಿ 1 2 3 ಕನ್ಸಿಡರ್ ಮಾಡೋಣ. 1 2 3 ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಮಗೆ ಬಾಟಮ್ ಬೇಕಾಗಿರೋದು, ಟಾಪು ಮತ್ತು ಬಾಟಮ್ ಸೇರಿ ನಮಗೆ ಎಷ್ಟು ಬರುತ್ತೆ, 7 ಬರುತ್ತೆ ಅಂತ ಗೊತ್ತು. ಇಲ್ಲಿ ಆಲ್ರೆಡಿ 3 ಕೊಟ್ಟಿದ್ದಾರೆ ಮತ್ತು 6 ಕೊಟ್ಟಿದ್ದಾರೆ. ಸೊ ಟ್ರಿಕ್ ಆಬ್ವಿಯಸ್ಲಿ ಬರ್ಕೋಬೇಕು ನಾವು. 1 2 3 1 2 3 4 5 6 ಇಲ್ಲಿ 3 ಮತ್ತು 6 ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು 1 2 3ಅಲ್ಲಿ ಬಾಟಮ್ ಫೇಸ್ ಬೇಕಾಗಿರೋದು. ಸೊ ಅದಕ್ಕೆ 3 ಮತ್ತು 6 ಕೊಟ್ಟಿರೋದ್ರಿಂದ ಪಾಸಿಬಿಲಿಟಿ ಇರೋದು 2 ಆ್ಯಂಡ್ 5. ಅದರಲ್ಲಿ ನಮಗೆ ಬೇಕಾಗಿರೋದು ಈವನ್ ನಂಬರ್ ಆಫ್ ಡಾಟ್ಸ್ ಅಂದರೆ 2. ಅಲ್ಲಿಗೆ ಫಸ್ಟ್ ಡೈಯಲ್ಲಿ ನಮಗೆ ಯಾವ್ದು ಸಿಕ್ತು, 2 ಸಿಕ್ತು. ಇದು ಫಸ್ಟ್ ಡೈಯಲ್ಲಿ ಸಿಕ್ಕಿರೋಂಥ ಈವನ್ ನಂಬರ್, ಬಾಟಮಲ್ಲಿ ಸಿಕ್ಕಿರೋಂಥ ಈವನ್ ನಂಬರ್. ಸೊ ಇವಾಗ 5 ಮತ್ತು 4 ಕೊಟ್ಟಿದ್ದಾರೆ. 5 ಆ್ಯಂಡ್ 4 ಕೊಟ್ಟಿರೋದ್ರಿಂದ ನಮಗೆ ಉಳಿದಿದ್ದು 1 ಮತ್ತು 6. ಇದರಲ್ಲಿ ನಮಗೆ ಈವನ್ ನಂಬರ್ ಬೇಕಾಗಿರೋದು ಬಾಟಮ್ ಫೇಸ್ದು. ಸೊ ಅದಕ್ಕೆ ನಾವು ಏನು ತೊಗೋತಿದ್ದೀವಿ, 6 ತೊಗೋತಾ ಇದ್ದೀವಿ. ನೆಕ್ಸ್ಟ್ ಡೈ ನಂಬರ್ 3 ಬಂದಾಗ 6 ಮತ್ತು 3 ಕೊಟ್ಟಿದ್ದಾರೆ. 6 3 ಕೊಟ್ಟಿರೋದ್ರಿಂದ ನಮಗೆ ಉಳಿದಿದ್ದು 2 ಮತ್ತು 5. ನಮಗೆ ಅದರಲ್ಲಿ ಈವನ್ ನಂಬರ್ ಬೇಕಾಗಿರೋದ್ರಿಂದ 2 ತೊಗೋತೀವಿ. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 10 ಬಂತು. 10 ಇದು ಯಾವುದ್ರದ್ದು ಅಂದರೆ ಬಾಟಮ್ ಫೇಸ್ದು. ಓಕೆ, ಬಾಟಮ್ ಫೇಸ್ದು ನಮಗೆ 10 ಬಂತು. ಇವಾಗ ಟಾಪ್ ಫೇಸ್ ನೋಡೋಣ. ಯಾವುದರಲ್ಲಿ 4 5 6ಅಲ್ಲಿ ನಮಗೀಗ ಟಾಪ್ ಫೇಸ್ ಬೇಕು, ಅದು ಆಡ್ ನಂಬರ್ ಆಗಿರಬೇಕು. ಸೊ ಇಲ್ಲಿ ನೋಡಿ 2 ಮತ್ತು 4 ಇದೆ. 2 ಮತ್ತು 4 ಇದರಿಂದ 2 4 ಬಿಟ್ಟರೆ 1 ಆ್ಯಂಡ್ 6 ಉಳಿಯುತ್ತೆ. ಬಟ್ ನಮಗೆ ಬೇಕಾಗಿರೋದು ಯಾವುದು ಅಂದರೆ ಆಡ್ ನಂಬರ್ ಬೇಕು. ಆಡ್ ನಂಬರ್ ಬೇಕಾಗಿರೋದ್ರಿಂದ ನಾವು 1 ತೊಗೊತೀವಿ. 4ಇಂದ 1 ತೊಗೋತೀವಿ. ನೆಕ್ಸ್ಟು 1 ಮತ್ತು 5 ಕೊಟ್ಟಿದ್ದಾರೆ. 1 ಮತ್ತು 5 ಕೊಟ್ಟಿರೋದ್ರಿಂದ ನಮಗೆ ಉಳಿಯೋದು 3 ಮತ್ತು 4. ಇದರಲ್ಲಿ ನಮಗೆ ಆಡ್ ನಂಬರ್ ಬೇಕಾಗಿರೋದ್ರಿಂದ ನಾವು 3 ತೊಗೋತೀವಿ. ನೆಕ್ಸ್ಟು 4 ಮತ್ತು 5 ಇದೆ. 4 ಮತ್ತು 5ಅಲ್ಲಿ 4 ಇಲ್ಲಿದೆ, 4 5 ಬಿಟ್ಟರೆ ನಮಗೆ ಉಳಿಯೋದು 1 ಆ್ಯಂಡ್ 6. 1 ಆ್ಯಂಡ್ 6ಅಲ್ಲಿ ನಮಗೆ ಬೇಕಾಗಿರೋದು ಆಡ್, ಹಂಗಾಗಿ 1 ತೊಗೋತೀವಿ. 3 + 1 + 1 ಅಂದರೆ 5 ಆಯಿತು. 3 + 1 + 1 ನಮಗೇನಾಯಿತು, 5 ಆಯಿತು. 1 ಸೆಕೆಂಡ್. ಓಕೆ ಇಲ್ಲೊಂದು ಸ್ವಲ್ಪ ಇದು 5 ಆಗುತ್ತೆ. ಬಟ್ ನಾವು ಏನು ಬರ್ಕೊಂಡ್ವಿ, ಇದು ಈವನ್ ಬರ್ಕೊಂಡ್ವಿ. ಬಟ್ ನಮಗೆ ಅವ್ರು ಕೇಳ್ತಿರೋದು ನಂಬರ್ ಆಫ್ ಟಾಪ್ ಫೇಸಸ್ ಅಂತ ಕೇಳಿದ್ದು. ನಾವು ಬಾಟಮಿಗೆ ಬರ್ಕೊಂಡ್ವಿ. ಇದನ್ನೇ ಉಲ್ಟಾ ಟಾಪಿಗೆ ಬರ್ಕೊಂಡ್ರೆ 5 + 1 + 5 ಆಗುತ್ತೆ. ಸೊ ಅಲ್ಲಿಗೆ ಆನ್ಸರು 11 ಬರುತ್ತೆ. ಇದ್ರದ್ದು ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿರೋದು. 11 - 5 = 6. ಕರೆಕ್ಟ್ ಆನ್ಸರ್ ಈಸ್ ದ 6, ಆಪ್ಷನ್ ನಂಬರ್ ಡಿ. ಇದು ಕ್ಲಿಯರಾಗಿ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿ. ಡೈ 1 2 3ಅಲ್ಲಿ ನಮಗೆ ಬಾಟಮ್ ಫೇಸಸಲ್ಲಿ ಈವನ್ ನಂಬರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ನಮಗೆ ಕೇಳಿರೋ ಅಂಥ ಆನ್ಸರು
ಟೋಟಲ್ ನಂಬರ್ ಆಫ್ ಟಾಪ್ ಫೇಸಸ್ ಬಿಟ್ವೀನ್ ದ 2 ಸೆಟ್. ಈ ಸೆಟ್ಟಲ್ಲಿ ಇರೋ ಟಾಪ್ ಫೇಸಸ್ಸಲ್ಲಿರೋ ಡಿಫ್ರೆನ್ಸ್ ಬೇಕು ಅಂತ. ಬಟ್ ಫಸ್ಟ್ ಒನ್ನಲ್ಲಿ ನಮಗೆ ಬಾಟಮ್ ಕೊಟ್ಟಿದ್ದಾರೆ, ಟಾಪ್ ಕೊಟ್ಟಿಲ್ಲ. ಸೆಕೆಂಡ್ ಒನ್ನಲ್ಲಿ ಟಾಪ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಫಸ್ಟು ಬಾಟಮಿಂದ ಕಂಡಿಡ್ಕೊಂಡು ಅದರಲ್ಲಿ ಉಳಿದಿರೋಂಥ ಆಪೋಸಿಟಿಂದು ಟಾಪ್ ತೊಗೊಂಡು ಅದರಲ್ಲಿ 11 ಕ್ಯಾಲ್ಕುಲೇಟ್ ಮಾಡಿ ಆವಾಗಲೇ ಬಂದಿರೋ ಅಂಥ ಇನ್ನೊಂದು ಸೆಟ್ಟಿಂದು ಟಾಪಲ್ಲಿ ಮೈನಸ್ ಮಾಡಿದ್ವಿ. ಸೊ 11 ಮೈನಸ್ 5 is equal to 6. ಆಪ್ಷನ್ ನಂಬರ್ ಡಿ. ಗೈಸ್ ಹಂಗೆ ಇಲ್ಲಿ ಇನ್ನೊಂದು ಕ್ವೆಶನ್ ಇದೆ, ಸೊ ಅದಕ್ಕೋಸ್ಕರ ಓಕೆ ಇಷ್ಟು ಕ್ಲಿಯರ್ ಆದರೆ ಸಾಕು. ಹಾಂ, if the even number die have odd number of dots on their top face and odd number of dice have even number of dots on their bottom face, then what would be the total number of dots on their top faces? ಇದು ಕೂಡ ಹಂಗೆ ನೋಡಿ. ಇಫ್ ದ ಈವನ್ ನಂಬರ್ ಡೈ ಅಂದರೆ ಇದು ಈವನ್ ನಂಬರ್ ಡೈ ಅಂದರೆ ಇದು 2, 4 ಮತ್ತು 6 have odd number of dots on their top. Odd number of dots andre same question 1 2 3 4 4 5 6 4 5 6 ಇದಕ್ಕಿದು ಆಪೋಸಿಟ್ಟು. ಸೊ ಇವಾಗ ನೋಡಿ ಈವನ್ ನಂಬರ್ ಡೈ ಫಸ್ಟ್ ಕನ್ಸಿಡರ್ ಮಾಡೋಣ. ಅದರಲ್ಲಿ 2 ಅಲ್ಲಿ ನಮಗೆ ಟಾಪಲ್ಲಿ ಬರೋವಂಥದ್ದು ಆಡ್ ನಂಬರ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ 5 ಮತ್ತು 4 ಬಿಟ್ಟರೆ 1 ಆ್ಯಂಡ್ 6ಅಲ್ಲಿ ಆಡ್ ಅಂದರೆ 1. ಸೊ ಟಾಪಲ್ಲಿ ಬರೋವಂಥದ್ದು. ನೆಕ್ಸ್ಟು 4ಅಲ್ಲಿ 2 ಮತ್ತು 4 ಇದೆ. 2 ಮತ್ತು 4 ಅಂದರೆ 1 ಆ್ಯಂಡ್ 6 ಆಗುತ್ತೆ. ಅದರಲ್ಲಿ ಆಡ್ ಅಂದರೆ ನಮಗೆ 1. ಅದರಲ್ಲಿ ಆಡ್ ಅಂದರೆ ನಮಗೆ 1 ಆಗುತ್ತೆ. ಸೊ ನೆಕ್ಸ್ಟು 4 ಮತ್ತು 5 ಕೊಟ್ಟಿದ್ದಾರೆ. 4 5 ಅಂದರೆ ಅಗೇನ್ 1 ಆ್ಯಂಡ್ 6 ಬರುತ್ತೆ. ಅದರಲ್ಲಿ ನಮಗೆ ಆಡ್ ಅಂದರೆ 1. ಸೊ ಅಲ್ಲಿಗೆ ಎಷ್ಟಾಯಿತು? 3 ಆಯಿತು. ನೆಕ್ಸ್ಟು ಆಡ್ ನಂಬರ್ ಡೈಸ್ ಹ್ಯಾವ್ ಈವನ್ ನಂಬರ್ ಆಫ್ ಡಾಟ್ಸ್ ಆನ್ ದೇರ್ ಬಾಟಮ್ ಫೇಸ್. ಆಡ್ ನಂಬರ್ ಡೈ ಅಂದರೆ 1, 3 ಮತ್ತು 5. ಇದನ್ನು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಬಾಟಮ್ ಫೇಸ್ದು ಈವನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಬಾಟಮ್ ಫೇಸ್ ಈವನ್ ನಂಬರ್ ಆದರೆ ಟಾಪ್ ಫೇಸ್ ಏನಾಗುತ್ತೆ? ನಮಗೆ ಟಾಪ್ ಫೇಸ್ದು ಕೇಳಿರೋದು ಟೋಟಲ್ ನಂಬರ್ ಎಷ್ಟಾಗುತ್ತೆ ಅಂತ. ಸೊ ಬಾಟಮ್ ಫೇಸ್ ಈವನ್ ಅಂದರೆ ಆಬ್ವಿಯಸ್ಲಿ ಟಾಪ್ ಫೇಸ್ ಏನಾಗುತ್ತೆ? ಆಡ್ ಆಗೇ ಇರುತ್ತೆ. ಸೊ ಯಾಕೆಂದರೆ ಇಲ್ಲಿ ನೋಡಿ ಆಡಿಗೆ ಅಪೋಸಿಟ್ ಈವನ್, ಈವನಿಗೆ ಅಪೋಸಿಟ್ ಆಡ್ ಹಾಗೆ ಬಂದಿದೆ. ಸೊ ಇದು ಈವನ್ ಅಂದರೆ ಆಬ್ವಿಯಸ್ಲಿ ಟಾಪ್ ಸರ್ಫೇಸ್ ನಮಗೆ ಆಡ್ ಆಗಿರುತ್ತೆ. ಸೊ ಅದಕ್ಕೆ 1ಅಲ್ಲಿ ನೋಡಿ 3 ಮತ್ತು 6 ಅಂತಂದರೆ ಉಳಿಯೋದು 2 ಮತ್ತು 5. ಇದರಲ್ಲಿ ಆಡ್ ಅಂತಂದರೆ 5 ತೊಗೋಬೋದು. ನೆಕ್ಸ್ಟು 3 ಡೈ ನಂಬರ್ 3 ನೋಡಿ 6 ಮತ್ತು 3 ಅಂದರೆ ಮತ್ತು ಅಗೇನ್ 2 ಮತ್ತು 5 ಆಗುತ್ತೆ. ಅದರಲ್ಲಿ ಆಡ್ ಅಂದರೆ ನಾವು 5 ಕನ್ಸಿಡರ್ ಮಾಡ್ತೀವಿ. ಅಗೇನ್ ಮತ್ತು ನಾವು ಏನು ಅಂತಂದರೆ ಡೈ ನಂಬರ್ 5ಅಲ್ಲಿ 1 ಆ್ಯಂಡ್ 5 ಅಂದರೆ 3 ಆ್ಯಂಡ್ 4 ಬರುತ್ತೆ. ಅದರಲ್ಲಿ ನಮಗೆ 3 ಬೇಕು. ಸೊ 10 + 3 ಎಷ್ಟಾಗುತ್ತೆ? 13 ಆಗುತ್ತೆ. 13 + 3 ಎಷ್ಟಾಯಿತು? 16 ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇನ್ನೊಂದು ಕ್ವೆಶನ್ ಇದೆ ಇದರ ಬೇಸಿಸ್ ಮೇಲೇ. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನಾನು ತೊಗೊಬಿಟ್ಟಿದ್ದೀನಿ. ಕೇಳಿರೋಂಥ ಡೈನ ಆಲ್ರೆಡಿ ಬರ್ಕೊಂಡಿದ್ದೀನಿ. ಇಫ್ ದ ಡೈ ನಂಬರ್ 1 2 3 ಹ್ಯಾವ್ ಈವನ್ ನಂಬರ್ ಆಫ್ ಡಾಟ್ ಆನ್ ದೇರ್ ಬಾಟಮ್ ಫೇಸ್, ದೆನ್ ವಾಟ್ ವುಡ್ ಬಿ ದ ಟೋಟಲ್ ನಂಬರ್ ಆಫ್ ಡಾಟ್ ಆನ್ ದೇರ್ ಟಾಪ್ ಫೇಸಸ್. ಅಂದರೆ ಬಾಟಮ್ ಫೇಸಲ್ಲಿ ಈವನ್ ನಂಬರ್ ಇದ್ದರೆ ದೆನ್ ವಾಟ್ ವುಡ್ ಬಿ ದ ಟೋಟಲ್ ನಂಬರ್ ಆಫ್ ಡಾಟ್ಸ್ ಆನ್ ದ ಟಾಪ್ ಸರ್ಫೇಸ್. ಬಾಟಮಲ್ಲಿ ಈವನ್ ನಂಬರ್ ಇದ್ದರೆ ಟಾಪ್ ಫೇಸಲ್ಲಿ ಇರೋವಂಥ ನಂಬರ್ದು ಡಾಟ್ಗಳದ್ದು ನಂಬರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತು ಅವರು ಬಾಟಮಲ್ಲಿ ಈವನ್ ಅಂತ ಕೊಟ್ಟಿದ್ದಾರೆ ಅಂದರೆ ನಮಗೆ ಟಾಪಲ್ಲಿ ಏನು ಬರುತ್ತೆ? ಆಬ್ವಿಯಸ್ಲಿ ಆಡ್ ನಂಬರ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಇವಾಗ ಏನು ಮಾಡಬೇಕು? ಟಾಪಲ್ಲಿ ಆಡ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ಕೊತ ಬರೀತಾ ಹೋಗಬೇಕು. 1 2 3 4 5 6. ಈಗ ಫಸ್ಟ್ ಡೈ ತೊಗೊಳ್ಳೋಣ. 3 ಮತ್ತು 6 ಇದೆ. 3 ಮತ್ತು 6 ಅಂತಂದರೆ ಉಳಿಯೋದು 2 ಮತ್ತು 5. ಅದರಲ್ಲಿ ನಮಗೆ ಆಡ್ ಬೇಕು ಅಂದರೆ 5 ಪ್ಲಸ್ ಸೆಕೆಂಡ್ ನಂಬರ್ ಡೈಯಲ್ಲಿ 5 ಮತ್ತು 4 ಇದೆ. 5 ಮತ್ತು 4 ಅಂದರೆ ಉಳಿಯೋದು 1 ಆ್ಯಂಡ್ 6. ಅದರಲ್ಲಿ ನಮಗೆ ಆಡ್ ಅಂದರೆ 1 ಬೇಕು. ನೆಕ್ಸ್ಟು 6 ಮತ್ತು 4 ಇದೆ. 6 ಮತ್ತು 4 ಹೋದರೆ ಉಳಿಯೋದು 2 ಆ್ಯಂಡ್ 5. ಅದರಲ್ಲಿ ಆಡ್ ಬೇಕು ಅಂದರೆ ನಮಗೆ ಉಳಿಯೋದು 5. 5 + 1
6 ಪ್ಲಸ್ 1 6 ಪ್ಲಸ್ 5 11 ಆಗುತ್ತೆ ಆನ್ಸರು. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. If from the given option, which answer figure can be formed by folding the given in the question? ಅಂದರೆ ಇದನ್ನು ಫೋಲ್ಡ್ ಮಾಡೋದ್ರಿಂದ ನಮಗೆ ಯಾವುದು ಬಾಕ್ಸ್ ಫಾರ್ಮ್ ಆಗುತ್ತೆ ಅಂದರೆ ಇದು ಓಪನ್ ಡೈ ಆಗಿದೆ, ಬರೋ ಅಂಥ ಕ್ಲೋಸ್ ಡೈ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಿಂಪಲ್ ಇದನ್ನು ನಾವು ಆಪೋಸಿಟ್ ಬರ್ಕೊಂಡು ಮಾಡಬೇಕು. ಸೊ ಇದು 4 ನಂಬರ್ ಸ್ಟ್ರೈಟಾಗಿ ಬಂದಿರೋದ್ರಿಂದ 6ಗೆ ಅಪೋಸಿಟ್ 4 ಆಗುತ್ತೆ, 3ಗೆ ಅಪೋಸಿಟ್ 5 ಆಗುತ್ತೆ, 1ಗೆ ಅಪೋಸಿಟ್ 2, 6ಗೆ ಅಪೋಸಿಟ್ 4, 3ಗೆ ಅಪೋಸಿಟ್ 5, 3ಗೆ ಅಪೋಸಿಟ್ 5 ಆಗುತ್ತೆ ಮತ್ತು 1ಗೆ ಅಪೋಸಿಟ್ 2 ಆಗುತ್ತೆ. ಸೊ ಇವಾಗ ನೋಡಿ ಪಾಸಿಬಿಲಿಟೀಸ್ ಯಾವುದ್ಯಾವುದು ಅಂತ ನೋಡೋಣ. ಇದು ನಿಮಗೆ ಅರ್ಥ ಆಗ್ತಿಲ್ಲ ಏನಪ್ಪ ಇದು ಓಪನ್ ಡೈಸ್ ಕ್ಲೋಸ್ ಡೈಸ್ ಎಲ್ಲ ಅಂದರೆ ನಾನು ಇದ್ರದ್ದು ಪ್ಲೇಲಿಸ್ಟ್ ಅಪ್ಲೋಡ್ ಮಾಡಿದ್ದೀನಿ ರೀಸ್ನಿಂಗ್ ಕಂಪ್ಲೀಟ್ ಕ್ಲಾಸಸ್ದು, ಅದನ್ನು ಒಂದ್ಸಲ ಚೆಕ್ ಮಾಡಿ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ 6, 1 ಮತ್ತು 4 ಇದೆ, ಇದು ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂದರೆ 6ಗೆ ಆಪೋಸಿಟ್ 4 ಇರೋದು, ಇಲ್ಲಿ ಅಡ್ಜಸೆಂಟಾಗಿ ಬಂದುಬಿಟ್ಟಿದೆ. ಸೊ ಅದಕ್ಕೆ ಆಪ್ಷನ್ 1 ಕೂಡ ಚಾನ್ಸ್ ಇಲ್ಲ. 3, 2 ಮತ್ತು 5 ಇದು ಕೂಡ ಚಾನ್ಸ್ ಇಲ್ಲ, ಯಾಕೆಂದರೆ 3ಗೆ ಅಡ್ಜಸೆಂಟಾಗಿ 5 ಬಂದಿದೆ, ಬಟ್ 3ಗೆ ಆಪೋಸಿಟ್ 5 ಆ್ಯಕ್ಚುಲಿ, ಅದಕ್ಕೆ ಇದು ಕೂಡ ಚಾನ್ಸ್ ಇಲ್ಲ. 1, 4, 3 1, 4, 3 ಚಾನ್ಸಸ್ ಇದೆ, ಯಾಕೆಂದರೆ 1, 3, 4 ಎಲ್ಲವೂ ಅಡ್ಜಸೆಂಟ್ ಫೇಸಸ್ಸೇ ಬಂದಿರೋದು. ಸೊ ಅದಕ್ಕೆ ಆಪ್ಷನ್ ಡಿ ಕರೆಕ್ಟ್ ಇದೆ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್, ಬಟ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್, ಬಟ್ ಆಪ್ಷನ್ ಡಿ ಒಂದ್ಸಲ ನೋಡೋಣ. 6, 1 ಮತ್ತು 2 6, 1, 2 1 ಮತ್ತು 2 ಎರಡೂ ಆಪೋಸಿಟ್ಟು, ಬಟ್ ಇಲ್ಲಿ ಅಡ್ಜಸೆಂಟಾಗಿ ಬಂದಿದೆ. ಸೊ ಇದು ಕೂಡ ಚಾನ್ಸ್ ಇಲ್ಲ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಎ ಪೇಪರ್ ಶೀಟ್ ಈಸ್ ಮೇಡ್ ಇನ್ ಟು ದ ಫಾಲೋಯಿಂಗ್ ಪ್ಯಾಟರ್ನ್, ಫೈಂಡ್ ದ ಕ್ಯೂಬ್ ದಟ್ ವಿಲ್ ಬೆಸ್ಟ್ ರೆಪ್ರೆಸೆಂಟ್ ಆಫ್ಟರ್ ಫೋಲ್ಡಿಂಗ್ ದ ಪೇಪರ್ ಎ. ಇದು ಒಂದು ಪ್ಯಾಟ್ರನ್ ಕೊಟ್ಟಿದ್ದಾರೆ, ಇದು ಫೋಲ್ಡ್ ಮಾಡಿದಾಗ ನಮಗೆ ಯಾವ್ಯಾವ ಪಾಸಿಬಿಲಿಟೀಸ್ ಇದೆ ಅನ್ನೋದು ನಾವು ನೋಡಬೇಕು. ಸೊ ಈಗ ನೋಡೋಣ. ಇದೆಲ್ಲದು ಇದೆಲ್ಲ ಇದೆಯಲ್ಲ, ಇದೆಲ್ಲ ಸೇರಿ ಒಂದು ಫೇಸ್ ಆಗುತ್ತೆ. ಸೊ ಅದು ಟಾಪಲ್ಲಿ ಬರುತ್ತೆ. ಓಕೆ, ಅದು ಟಾಪಲ್ಲಿ ಬರುತ್ತೆ. ಸೊ ಅದೆಲ್ಲ ಸೇರಿ ಒಂದು ಟಾಪಲ್ಲಿ ಬರುತ್ತೆ. ಅದೆಲ್ಲ ಡಯಾಗ್ರಾಮ್ ಇಲ್ಲಿ ಬರಲಿ. ಓಕೆ, 1 ಸೆಕೆಂಡ್. ಓಕೆ, ಕರೆಕ್ಟ್ ಇದೆ. ಅದಕ್ಕೆ ಆಪೋಸಿಟಾಗಿ ಯಾವ್ದು ಬರುತ್ತೆ, ಖಾಲಿ ಬ್ಲ್ಯಾಂಕ್ ಸ್ಪೇಸ್ ಬರುತ್ತೆ. ನೆಕ್ಸ್ಟು ಯಾಕೆಂದರೆ ಇಲ್ಲಿ ನೋಡಿ ಇದು 3 ಸ್ಟ್ರೈಟ್ ಲೈನ್ಸ್ ಇದೆ. ಸೊ ಇದು ಫೋಲ್ಡ್ ಮಾಡಿದಾಗ ಹೆಂಗೆ ಬರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಬಂದರೆ ಇದಕ್ಕೆ ಆಪೋಸಿಟಾಗಿ ಖಾಲಿ ಬ್ಲ್ಯಾಂಕ್ ಸ್ಪೇಸ್ ಬರುತ್ತೆ. ಇದೆರಡು 4 ಸುತ್ತ ಅಂದರೆ ಒಂದು ಕ್ಯೂಬ್ ಅಂದರೆ 4 ಸೈಡ್ಸ್ ಏನಿರುತ್ತಲ್ಲ ಅದು ಇದು ಬರುತ್ತೆ. ಸೊ ಅದಕ್ಕೆ ಈ ಥರ ಬಾಕ್ಸ್ ಇರೋದಕ್ಕೆ ಮತ್ತೆ ಆಪೋಸಿಟ್ ಬ್ಲ್ಯಾಂಕ್ ಸ್ಪೇಸೇ ಬರುತ್ತೆ. ನೆಕ್ಸ್ಟು ಬ್ಲ್ಯಾಂಕ್ ಸ್ಪೇಸಿಗೆ ಅಪೋಸಿಟ್ ಬ್ಲ್ಯಾಂಕ್ ಸ್ಪೇಸೇ ಬರುತ್ತೆ. ಸೊ ನಮಗೆ ಫಸ್ಟ್ ಆಪ್ಷನ್ ಹೌದು, ಯಾಕೆಂದರೆ ಇದು 4 ಶೇಪ್ಸ್ ಏನಿದೆಯೋ ಅದಕ್ಕೆ ಅಡ್ಜಸೆಂಟಾಗಿ ಈ ಥರ 1 ಬಾಕ್ಸ್ ಇರೋದು ಬರುತ್ತೆ ಮತ್ತು ಎಂಟಿ ಬಾಕ್ಸ್, ಅದು ಹೌದು. ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಫೋಲ್ಡಿಂಗ್ ಮಾಡಿದಾಗ ಹೆಂಗೆ ಬರುತ್ತೆ ಅಂತ. ಬಟ್ ಆಪ್ಷನ್ 2 ಆಗೋಲ್ಲ, ಯಾಕೆ ಅಂದರೆ ನೀವು ಫೋಲ್ಡ್ ಮಾಡಿದಾಗ ಇದು ಏನಿದೆಯಲ್ಲ ಅದು ಯಾವ ಥರ ಬರುತ್ತೆ ಅಂದರೆ ಈ ಥರನೇ ಬರೋದು ಆಪೋಸಿಟಾಗಿ, ಇದೇ ಥರ ಬರೋದು ಆಪೋಸಿಟಾಗಿ. ಸೊ ಅದಕ್ಕೆ 2 ಚಾನ್ಸ್ ಇಲ್ಲ. 1 ಸೆಕೆಂಡ್. ತ್ರೀ ಇದೆ ಮತ್ತು 4 ಇದೆ. ಸೊ ಅದಕ್ಕೆ 1, 3 and 4 only is the correct answer. 4 different position of the same dice are given. Find the number of the face opposite to one having 3. 3ಗೆ ಅಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಡೈ ನಂಬರ್ 1 ಮತ್ತು 2 ನೋಡಿ
5 4 5 4 ಇದ್ರೆ ಆಪೋಸಿಟ್ ಆಫ್ 3 ಅಂದರೆ ಆಪೋಸಿಟ್ ಆಫ್ 3 2. ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. 4 ಪೊಸಿಷನ್ ಆಫ್ ದ ಕ್ಯೂಬ್ ಆರ್ ಶೋನ್ ಬಿಲೋ. ವಿಚ್ ಕಲರ್ ಈಸ್ ಆಪೋಸಿಟ್ ಟು ದ ವೈಟ್ ಇನ್ ದ ಗಿವನ್ ಕ್ಯೂಬ್? ವೈಟಿಗೆ ಆಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ. ವೈಟಿಗೆ ಆಪೋಸಿಟ್ ಯಾವುದು ಅಂದರೆ ಫಸ್ಟ್ ನೋಡಬೇಕು ನೀವು ಯಾವ್ಯಾವ ಕಲರ್ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲೆಲ್ಲದರಲ್ಲೂ ವೈಟ್ ಇದೆ. ಸೊ ಬೆಸ್ಟ್ ಆಪ್ಷನ್ ಏನು ಅಂತಂದರೆ, ಒನ್ ಸೆಕೆಂಡ್, yellow white orange red. One second. Opposite of white. ವೈಟ್ಗೆ ಅಪೋಸಿಟ್ ಯಾವುದು ಅಂತ. ಸೊ ಇಲ್ಲಿ ನೋಡಿ, ವೈಟ್ಗೆ ಅಡ್ಜಸೆಂಟ್ ಆಗಿ ಆರೆಂಜ್ ಬಂದಿದೆ, ಸೊ ಅದು ಅಪೋಸಿಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ವೈಟ್ಗೆ ಅಡ್ಜಸೆಂಟ್ ಆಗಿ ಬ್ಲೂ ಬಂದಿದೆ, ಅದು ಆಗೋಕ್ಕೂ ಚಾನ್ಸ್ ಇಲ್ಲ. ವೈಟ್ಗೆ ಅಡ್ಜಸೆಂಟ್ ಆಗಿ ರೆಡ್ ಕೂಡ ಬಂದಿದೆ, ಅದು ಆಗೋಕ್ಕೂ ಚಾನ್ಸ್ ಇಲ್ಲ. ವೈಟ್ಗೆ ಅಡ್ಜಸೆಂಟ್ ಆಗಿ ಯೆಲ್ಲೋ ಕೂಡ ಬಂದಿದೆ, ಅದು ಆಗೋಕ್ಕೂ ಚಾನ್ಸ್ ಇಲ್ಲ. ಸೊ ಆನ್ಸರ್ ಇಸ್ ದ ನನ್ ಆಫ್ ದ ಅಬೋವ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟು 4 options of the dice are given. Option of dice are given below. Find the number of the face opposite to the face showing 4. 4ಗೆ ಆಪೋಸಿಟ್ ಯಾವುದು ಅಂತ ಕೇಳಿದ್ದಾರೆ. 4ಗೆ ಆಪೋಸಿಟ್ ಯಾವುದು? ಸೊ ಇದು ಕನ್ಸಿಡರ್ ಮಾಡಿ. ಅಲ್ಲಿ ನಮಗೆ ಒನ್ ಮಾತ್ರ ಕಾಮನ್ ಇದೆ. ಸೊ ಈ ಥರ 1 ಕಾಮನ್ ಇದ್ದಾಗ ನಾವೇನಂತ ಬರ್ಕೋಬೋದು, 1 ಇಂದ ಸ್ಟಾರ್ಟ್ ಮಾಡಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಂಬರ್ನ ಬರ್ಕೊಂಡು ಹೋಗ್ಬೇಕು. ರೀಡಾಗಿ ಫಸ್ಟ್ ಬರ್ಕೊಳ್ಳೋಣ. 1 6 5 ಬರ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಬರ್ಕೊಂಡ್ರೆ 1 2 4. ಇಲ್ಲಿ ನಮಗೆ ಬೇಕಾಗಿರೋದು ಅದು ಆಪೋಸಿಟ್ ಆಫ್ 4. ಆಪೋಸಿಟ್ ಆಫ್ 4 ಯಾವುದು? 5. ಆಪೋಸಿಟ್ ಆಫ್ 4 5. ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಈಗ ಆಪೋಸಿಟ್ ಆಫ್ 1 ಅಂತ ಕೇಳಿದ್ರು ಅದ್ರ ಬದಲು ಅಂತಂದರೆ, ಸೊ ಇಲ್ಲಿ ಯಾವ ನಂಬರು ರಿಪೀಟ್ ಆಗಿಲ್ಲ ನೋಡಿ. ಅಪ್ ಟು 6ಅಲ್ಲಿ 3 ರಿಪೀಟ್ ಆಗಿಲ್ಲ. 1ನ ಸ್ಟ್ರೈಕ್ ಔಟ್ ಮಾಡಿ 3 ಬರೀರಿ. ಆಪೋಸಿಟ್ ಆಫ್ 1 3 ಆಗಿರುತ್ತೆ. ಫ್ರಮ್ ದ ಗಿವನ್ ಬ್ಲಾಕ್ಸ್ ವೆನ್ 10 ಈಸ್ ಅಟ್ ದ ಬಾಟಮ್ ವಿಚ್ ನಂಬರ್ ವಿಲ್ ಬಿ ಅಟ್ ದ ಟಾಪ್? ಇಂಡೈರೆಕ್ಟಾಗಿ ಆಪೋಸಿಟ್ ಆಫ್ 10 ಯಾವುದು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಆಪೋಸಿಟ್ ಆಫ್ 10 ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಓಕೆ, ಇಲ್ಲಿ 10ಗೆ 4 ಬರೋಕ್ಕೆ ಚಾನ್ಸ್ ಇಲ್ಲ. ಆಬ್ವಿಯಸ್ಲಿ ಆಪೋಸಿಟ್ ಯಾವ್ದು ಚಾನ್ಸ್ ಇರೋದು ಅಂದರೆ 12 ಚಾನ್ಸ್ ಇರೋದು. ಬಿಕಾಸ್ ಶೇಪ್ ಕೂಡ ನೋಡಿ, ಸೈಜ್ ಕೂಡ ನೋಡಿ, ಅದಕ್ಕೆ 10ಗೆ ಅಪೋಸಿಟ್ 12 ಬರೋಕ್ಕೆ ಚಾನ್ಸ್ ಇರೋದು. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಫ್ರಮ್ ದ ಗಿವನ್ ಆಪ್ಷನ್ ವಿಚ್ ಆನ್ಸರ್ ಫಿಗರ್ ಕ್ಯಾನ್ ಬಿ ಫಾರ್ಮ್ ಬೈ ಹೋಲ್ಡಿಂಗ್ ದ ಗಿವನ್. ಇದು ಫೋಲ್ಡ್ ಮಾಡಿದಾಗ ನಿಮಗೆ ಕ್ಲೋಸ್ಡ್ ಡೈ ಯಾವ್ದು ಬರುತ್ತೆ ಅಂತಲೇ ಕೇಳಿರೋದು. ಸೊ ಸ್ಟಾರಿಗೆ ಆಪೋಸಿಟ್ ಆಗಿ ಹ್ಯಾಶ್ ಬರುತ್ತೆ. ಪರ್ಸೆಂಟೇಜ್ಗೆ ಆಪೋಸಿಟ್ ಆಗಿ ಗ್ರೇಟರ್ ದ್ಯಾನ್ ಬರುತ್ತೆ, ಇದಕ್ಕೆ ಆಪೋಸಿಟ್ ಆಗಿ ಇದು ಬರುತ್ತೆ. ಆ್ಯಂಡ್ ಡಾಲರ್ಗೆ ಆಪೋಸಿಟ್ ಆಗಿ ಐ ಅಥವಾ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಸ್ಟಾರು ಗ್ರೇಟರ್ ದೆನ್ ಡಾಲರ್, ಇದು ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಫಸ್ಟ್ ಆಪ್ಷನ್ ಪಾಸಿಬಿಲಿಟಿ ಇದೆ. ಸ್ಟಾರು ಆ್ಯಶ್ ಚಾನ್ಸ್ ಇಲ್ಲ, ಯಾಕೆಂದರೆ ಇದೆರಡು ಆಪೋಸಿಟ್ ಆಗಿರೋದ್ರಿಂದ ಅಡ್ಜಸೆಂಟ್ ಫೇಸಲ್ಲಿ ಬರೋಂಗಿಲ್ಲ. ಸ್ಟಾರು ಡಾಲರು ಮತ್ತು 1, ಡಾಲರು ಮತ್ತು 1 ಆಪೋಸಿಟ್ ಆಗಿರೋದ್ರಿಂದ ಅಡ್ಜಸೆಂಟ್ ಫೇಸಲ್ಲಿ ಬರೋಂಗಿಲ್ಲ. ಪರ್ಸೆಂಟೇಜು ಗ್ರೇಟರ್ ದೆನ್, ಇದೆರಡು ಏನು ಆಪೋಸಿಟ್ ಆಗಿರೋದ್ರಿಂದ ಅಡ್ಜಸೆಂಟ್ ಫೇಸಲ್ಲಿ ಬರೋಂಗಿಲ್ಲ. ಸೊ ಇದೆಲ್ಲದು ತಪ್ಪು. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಫ್ರಮ್ ದ ಗಿವನ್ ಆಪ್ಷನ್ ವಿಚ್ ಆನ್ಸರ್ ಫಿಗರ್ ಕ್ಯಾನ್ ಬಿ ಫಾರ್ಮ್ ಬೈ ಫೋಲ್ಡಿಂಗ್ ದ ಫಿಗರ್. ಸೇಮ್ ಇದು ಫೋಲ್ಡ್ ಮಾಡೋದ್ರಿಂದ ಯಾವ ಬಾಕ್ಸ್ ಅಂದರೆ ಯಾವ ಥರ ಕ್ಲೋಸ್ ಡೈ ಬರುತ್ತೆ ಅಂತ ಕೇಳಿದ್ದಾರೆ. ಇದು ಸೇಮ್ ಹಾಗೇ ಇದನ್ನು ಇಮ್ಯಾಜಿನ್ ಮಾಡ್ಕೋಬೇಕು ನೀವು, ಆವಾಗ ನಿಮಗೆ ಗೊತ್ತಾಗತ್ತೆ. ಇದನ್ನು ಫೋಲ್ಡ್ ಮಾಡಿದಾಗ ಈ ಕಡೆ ಬಂದು ಇದು ಟಾಪಿಗೆ ಹೋಗುತ್ತೆ, ಆರ್ ಟಾಪಿಗೆ ಹೋಗುತ್ತೆ, ಪಿ
ವೈಗೆ ಅಪೋಸಿಟ್ ಆಗಿ ಬರುತ್ತೆ. ಸೊ ಪಿಗೆ ಅಪೋಸಿಟ್ ವೈ ಆಗುತ್ತೆ, ಎಕ್ಸಿಗೆ ಅಪೋಸಿಟ್ ಝೆಡ್ ಆಗುತ್ತೆ, ಆ್ಯಂಡ್ ಯುಗೆ ಅಪೋಸಿಟ್ ಯಾವುದಾಗುತ್ತೆ ಅಂದರೆ ಆರ್ ಬರುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿದಾಗ ಯಾವ ಥರ ಬರುತ್ತೆ ಅಂತ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಕ್ಸ್ ಝೆಡ್ ಅಪೋಸಿಟ್ ಆಗಿರೋದ್ರಿಂದ ಅದು ಅಡ್ಜಸೆಂಟ್ ಬರೋಕ್ಕೆ ಚಾನ್ಸ್ ಇಲ್ಲ. ಎಕ್ಸ್ ಕ್ಯೂ ಆರ್, ಕ್ಯೂ ಮತ್ತು ಆರ್ ಅಪೋಸಿಟ್ ಆಗಿರೋದ್ರಿಂದ ಅದೆರಡು ಅಡ್ಜಸೆಂಟ್ ಬರೋಕ್ಕೆ ಚಾನ್ಸ್ ಇಲ್ಲ. ಝೆಡ್ ವೈ ಪಿ ಅಪೋಸಿಟ್ ಆಗಿರೋದ್ರಿಂದ ಅದು ಬರೋಕ್ಕೆ ಚಾನ್ಸ್ ಇಲ್ಲ. ಇದು ಒಂದೇ ಕರೆಕ್ಟ್ ಆಗಿರಬೇಕು, ಚೆಕ್ ಮಾಡೋಣ. ಪಿ ಆರ್ ಮತ್ತು ಎಕ್ಸ್, ಪಿ ಆರ್ ಎಕ್ಸ್ ಎಲ್ಲ ಅಡ್ಜಸೆಂಟ್ ಫೇಸಸ್ಸೇ ಬಂದಿದೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನಿಮಗೆ ಕೆಲವೊಂದು ಸಲ ಇಮ್ಯಾಜಿನೇಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥಿಂಕ್ ಮಾಡಬೇಕು. ಇದು ಸೇಮ್ ಅದೇ ಥರ ಇದೆ, ಇದನ್ನು ಟ್ರೈ ಮಾಡಿ ನೋಡೋಣ. ಇದಕ್ಕೆ ಆನ್ಸರ್ ಯಾವುದು ಅಂತ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ, ಇದನ್ನು ಟ್ರೈ ಮಾಡಿ. ಸೇಮ್ ಇದು ಅದೇ ಥರನೇ ಕ್ವೆಶನ್, ಡಿಫ್ರೆಂಟ್ ಆಗಿದ್ದರೆ ಸಾಲ್ವ್ ಮಾಡೋಣ, ಇಲ್ಲ ಇದನ್ನು ನೀವು ಟ್ರೈ ಮಾಡಿ. ಇದು ಅದೇ ಸಿಂಬಲ್ಗಳು ಚೇಂಜ್ ಮಾಡಿದ್ದಾರೆ ಅಷ್ಟೇ, ಸೇಮ್ ಕ್ವೆಶನ್. ನೀವು ಪ್ರಾಕ್ಟೀಸ್ ಮಾಡಿ, ಸ್ಪೀಡಪ್ ಆಗುತ್ತೆ. ಸೊ ಇದು ಅಷ್ಟೇ ಸೇಮು, ಬಟ್ ಫಿಗರ್ಸ್ ಕೊಟ್ಟಿದ್ದಾರೆ. ಇದನ್ನು ಬೇಕಾದ್ರೆ ಇನ್ನೊಂದು ಸಲ ಮಾಡಿ ನೋಡೋಣ ಅಂದರೆ ಪ್ರಾಕ್ಟೀಸಿಗೋಸ್ಕರ. ಸೊ ವಿತ್ ಫಿಲ್ ಡಾಟ್ ಇರೋವಂಥದ್ದು ಎಂಟಿ ಡಾಟಿಗೆ ಅಪೋಸಿಟ್ ಆಗುತ್ತೆ. ಎಂಟಿ ಟ್ರಯಾಂಗಲ್ ಇರೋದು ಫಿಲ್ ಟ್ರಯಾಂಗಲಿಗೆ, ಮತ್ತು ಎಂಟಿ ಇರೋದು ಫೀಲ್ಡಿಗೆ ಅಪೋಸಿಟ್ ಆಗುತ್ತೆ. ಸೊ ನಿಮಗೆ ಅರ್ಥ ಆಗಲ್ಲ ಅಂದರೆ ಬರ್ಕೋತೀನಿ. ಇದಕ್ಕೆ ಅಪೋಸಿಟ್ ಫೀಲ್ಡಿಗೆ ಅಪೋಸಿಟ್ ಎಂಟಿ, ಫೀಲ್ಡಿಗೆ ಅಪೋಸಿಟ್ ಎಂಟಿ, ಫೀಲ್ಡಿಗೆ ಅಪೋಸಿಟ್ ಎಂಟಿ. ಸೊ ಫಸ್ಟ್ ಆಪ್ಷನ್ ಫೀಲ್ಡ್ ಎಂಟಿ, ಇದೆರಡು ಅಪೋಸಿಟ್ ಆಗಿರೋದ್ರಿಂದ ಇದಂತೂ ಚಾನ್ಸ್ ಇಲ್ಲ ಫಸ್ಟ್ ಒನ್ನು. ಸೆಕೆಂಡ್ ಅಂತ ನೋಡಿ ಫೀಲ್ಡು ಎಂಟಿ, ಇದೆರಡು ಫೀಲ್ಡು ಎಂಟಿ ಪಕ್ಕ ಬಂದುಬಿಟ್ಟಿದೆ, ಇದೆರಡು ಅಪೋಸಿಟ್ ಅಡ್ಜಸೆಂಟ್ ಬಂದಿದೆ, ಇದು ಚಾನ್ಸ್ ಇಲ್ಲ. ಇದೆರಡು ಅಪೋಸಿಟ್ ಬಟ್ ಇಲ್ಲ ಅಡ್ಜಸೆಂಟಾಗಿ ಬಂದಿದೆ, ಇದು ಚಾನ್ಸ್ ಇಲ್ಲ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಅದೇ ಥರ ಸೇಮ್, ಬಟ್ ಸ್ವಲ್ಪ ಆಪ್ಷನ್ಸ್ ಚೇಂಜ್ ಇದೆ ಅಷ್ಟೇ, ಅಂದರೆ ಫಿಲ್ ಮಾಡಿರೋ ಪ್ಲೇಸಸ್ ಚೇಂಜ್ ಇದೆ. ಸೇಮ್ ಕ್ವೆಶನ್ ಅದು, ನೀವು ಟ್ರೈ ಮಾಡಿ ನೋಡಿ. ಇದು ಸೇಮ್ ಕ್ವೆಶನ್ನೇ, ಬಟ್ ಆಲ್ಫಾಬೆಟಲ್ಲಿ ಕೊಟ್ಟಿದ್ದಾರೆ, ಬೇಕಾದ್ರೆ ಟ್ರೈ ಮಾಡೋಣ. ಇದು ಲಾಸ್ಟ್ ಕ್ವೆಶನ್. ಅಲ್ಲಿ ಎಗೆ ಅಪೋಸಿಟ್ ಡಿ ಬರುತ್ತೆ, ಬಿಗೆ ಅಪೋಸಿಟ್ ಇ ಬರುತ್ತೆ, ಎನ್ಗೆ ಅಪೋಸಿಟ್ ಓ ಬರುತ್ತೆ. ಆಬ್ವಿಯಸ್ಲಿ ನಮಗೆ ಗೊತ್ತಿದ್ದು ರೂಲು, ಒಂದು ಮನೆ ಸ್ಕಿಪ್ ಮಾಡಬೇಕು, ಒಂದು ಬಾಕ್ಸ್ ಸ್ಕಿಪ್ ಮಾಡಬೇಕು. ಎಗೆ ಡಿ ಬರುತ್ತೆ, ಬಿಗೆ ಇ ಬರುತ್ತೆ, ಆ್ಯಂಡ್ ಎನ್ಗೆ ಇಲ್ಲಿ ಸೈಡಲ್ಲಿ ಯಾವ್ದು ಇರುತ್ತಲ್ಲ ಅದಕ್ಕೆ ಅದೇ ಅಪೋಸಿಟ್ ಆಗಿರುತ್ತೆ. ಸೊ ಎ ಇ ಡಿ, ಎ ಮತ್ತು ಡಿ ಅಪೋಸಿಟ್ ಆಗಿರೋದ್ರಿಂದ ಅಡ್ಜಸೆಂಟ್ ಬರೋಕ್ಕೆ ಚಾನ್ಸ್ ಇಲ್ಲ. ಎ ಓ ಮತ್ತು ಬಿ ಇದು ಚಾನ್ಸ್ ಇದೆ, ಇದು ಆಪ್ಷನ್ ಹೌದು. ನೆಕ್ಸ್ಟು ಬಿ ಎನ್ ಓ, ಎನ್ ಮತ್ತು ಓ ಅಪೋಸಿಟ್ ಆಗಿರೋದ್ರಿಂದ ಅಡ್ಜಸೆಂಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಎ ಡಿ ಇ, ಎ ಮತ್ತು ಡಿ ಆಪೋಸಿಟ್ ಆಗಿರೋದ್ರಿಂದ ಅಡ್ಜಸೆಂಟ್ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಅಷ್ಟೇ, ಮುಗೀತು ಇಲ್ಲಿಗೆ. ಇದು ಡೈಸ್ ಮೇಲೆ ಇದ್ದಂಥ ಎಲ್ಲ ರೀತಿ ವೆರೈಟಿ ಆಫ್ ಕ್ವೆಶನ್ಸ್ನ ಕಲೆಕ್ಟ್ ಮಾಡಿ ಪ್ರೀವಿಯಸ್ ಇಯರ್ ಕ್ವೆಶನ್ ಅಂತ ಮಾಡಿದ್ದು. ಇದು ಇಲ್ಲಿ ಮುಗೀತು. ನೆಕ್ಸ್ಟು ಕ್ಯಾಲೆಂಡರ್ ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀಸನಿಂಗ್ ಪ್ಲೇಲಿಸ್ಟಲ್ಲಿ, ಅದನ್ನು ಕಂಟಿನ್ಯೂ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ರಾಗ ಲರ್ನಿಂಗ್ಸ್.